ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಹೊಸ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಸ್ಪೆಷಲಿ ತಮ್ಮನೇಲಲ್ಲೇ ನೋಡಿರ್ತೀರಾ, ಇವತ್ತು ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ನಮ್ಮ ಕೇರಳ ಮನೆಯಲ್ಲಿ. ಕೇರಳ ಅಂದರೆ ಇಲ್ಲಿ ಕಾಸರಗೋಡು ಅಲ್ವಾ, ಸೊ ಇಲ್ಲಿ ಯಾರೂ ಮುದ್ದೆ ತಿನ್ನಲ್ಲ. ಸೊ ನಾನೇನು ಅನ್ಸ್ಕೊಂಡೆ, ನಾವು ಕರ್ನಾಟಕ ಫುಡ್ ಮುದ್ದೆ ಅಲ್ವಾ, ಸೊ ಮುದ್ದೆ ಮಾಡಿಬಿಟ್ಟು ಇವ್ರಿಗೆ ತಿನ್ಸೋಣ ಅಂದರೆ ಒಂದು ತುತ್ತು ಅಷ್ಟೇ, ಲೈಕ್ ಅವ್ರಿಗೆ ತಿಂದು ಅಭ್ಯಾಸ ಇಲ್ಲ. ಸೊ ಅಮ್ಮಗುಟ್ಟಿಗೆ ನೋಡಿ ಮಾತಾಡೋಕೆ ಮಿಕ್ಸಿ ಆನ್ ಮಾಡ್ತಾ ಇದ್ದಾರೆ. ಅಮ್ಮ ಅಲ್ಲ, ಮದರ್ ಇಲ್ಲ. ಸೊ ಗೈಸ್, ಇವ್ರು ಬಂದು ಯಾರಿಗೂ ಗೊತ್ತಿಲ್ಲ, ಇವ್ರು ಬಂದು ನಮ್ಮ ಅಮ್ಮಗುಟ್ಟಿ, ನಮ್ಮ ಅತ್ತೆ. ಆಕ್ಚುಲಿ ನಾನು ಅಮ್ಮ ಅಂತಾನೆ ಕರೆಯೋದು. ಸೊ ಅಮ್ಮ ಎಲ್ಲರಿಗೂ ನಮಸ್ಕಾರ. 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 ಕನ್ನಡ ಗೊತ್ತಿಲ್ಲ, ಮಲಯಾಳಂ ಮಾತ್ರ ಗೊತ್ತು. ಸೊ ಗೈಸ್, ಇವಾಗ ಶೂಟ್ ಮಾಡ್ತಾ ಇರೋದು ದೇವೇಟ, ನನ್ನ ಹಸ್ಬೆಂಡ್. ದೇವೇಟ ಅಮ್ಮ ಮೋಲಮ್ಮ ನನ್ನ ಅಮ್ಮ. ಇವತ್ತು ಮುದ್ದೆ ಮಾಡಿ ಎಲ್ಲರಿಗೂ ಒಂದು ತುತ್ತು ತಿನ್ಸೋಣ ಅಂತ. ನನಗೂ ನಾನು ಬೆಂಗಳೂರಲ್ಲಿ ಯಾವಾಗಲೂ ಮುದ್ದೆ ತಿಂತಾ ಇದ್ದೆ ಲಂಚ್ ಟೈಮಲ್ಲಿ. ಸೊ ನಾನು ಮುದ್ದೆನ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಹಂಗೆ ಒಂದು ಬ್ಲಾಗ್ ಮಾಡೋಣ ಅಂತ ನೆನ್ಸ್ಕೊಂಡೆ. ಬನ್ನಿ ಅಚ್ಚ ಬಂದ್ರು, ಬನ್ನಿ. ಇವ್ರು ಬಂದು ನಮ್ಮ ಮಾವ. ಸೊ ಇವರು ನಾನು ಮಾವ ಅಂತ ಕರೆಯಲ್ಲ, ಅಚ್ಚ ಅಂತಾನೆ ಕರೆಯೋದು. ಮಲಯಾಳಮಲ್ಲಿ ಅಚ್ಚ, ಕನ್ನಡದಲ್ಲಿ ಅಪ್ಪ. ಸೊ ಅಪ್ಪ, ಅಚ್ಚ, ಡ್ಯಾಡಿ, ಪಪ್ಪ ಇಲ್ಲ ಇವರೇ. ಸೊ ಅಚ್ಚ ಎಲ್ಲರಿಗೂ ನಮಸ್ಕಾರ. ನಮ್ಮ ಅಚ್ಚಗೆ ಆಕ್ಚುಲಿ ಮ್ಯಾಂಗ್ಳೂರಿಯನ್ ಕನ್ನಡ ಬರುತ್ತೆ ಅಲ್ವಾ? ಸ್ವಲ್ಪ ಕನ್ನಡ ಬರ್ತದೆ, ಸ್ವಲ್ಪ ಕನ್ನಡ ಬರುತ್ತೆ. ಅಲ್ಲಿ ಭಾಷೆ ಮ್ಯಾಂಗ್ಳೂರ್ ಭಾಷೆ, ಇಲ್ಲಿ ಕನ್ನಡ ಭಾಷೆ ಇಲ್ಲಿ ಬೇರೆ, ಇಲ್ಲಿ ಬೇರೆ, ಬ್ಯಾಂಗ್ಳೂರಲ್ಲಿ ಬೇರೆ. ಬ್ಯಾಂಗ್ಳೂರ್ ಭಾಷೆ ಬೇರೆ, ಮ್ಯಾಂಗ್ಳೂರಿಯನ್ ಭಾಷೆ ಬೇರೆ. ಗೊತ್ತು ಹೌದು, ಡಿಫ್ರೆನ್ಸ್ ಇದೆ. ಸೊ ಅಚ್ಚ ಊಟ ಮಾಡಲ್ವಾ? ಯಾವಾಗ ಅಚ್ಚ ಹೋಗ್ತಿದ್ದೀರಾ? ಡ್ರಾಪ್ ಮಾಡಕ್ಕ. ಸೊ ಹಾಗೆ ಗೈಸ್, ನಮ್ಮ ಅಚ್ಚ ಊಟ ಟೈಮಿಗೆ ಬಂದ್ಬಿಡ್ತಾರೆ. ಸೊ ಇಲ್ಲಿ ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ತಾ ಇದ್ದಾರೆ. ಗೊತ್ತಾಯ್ತಾ? ಸೊ ಮಳೆ ಬರ್ತಿದೆ ಗೈಸ್. ಈ ಚಳಿಗೆ ನಾಟಿ ಕೋಳಿ ಸಾರು ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ. ಸೊ ನಾಟಿ ಕೋಳಿ ಸಾರು ವಿತ್ ಮುದ್ದೆ ಮತ್ತೆ ಮಶ್ರೂಮ್ ಕಬಾಬ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮಶ್ರೂಮ್ ನಾನು ಬೆಂಗಳೂರಿಂದ, ನಾನು ಜಸ್ಟ್ 3 days ಆಯ್ತು ಗೈಸ್ ಬೆಂಗಳೂರಿಂದ ಇಲ್ಲಿ ಬಂದು. ಸೊ ಮಶ್ರೂಮ್ಸ್ ಎಲ್ಲ ತೊಗೊಂಬಂದಿದ್ದೆ, ನಮ್ಮಮ್ಮ ಈಸ್ಕೊಟ್ರು, ತರಕಾರಿ ಅಲ್ಲ. ಸೊ ಅದಕ್ಕೆ ಮಶ್ರೂಮ್ ಕಬಾಬ್ ಮಾಡೋಣ, ತುಂಬಾ ದಿವಸ ಇಟ್ಟಿದ್ರೆ ಅದು ಕೆಟ್ಟೋಗ್ಬಿಡತ್ತೆ ಅಂತ. ಸೊ ಮುದ್ದೆ ಮಾಡ್ತಾ ಇದೀನಿ. ನಂಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ. ದಯವಿಟ್ಟು ನೀವು ತಿನ್ಲೇಬೇಕು. ತಿಂತೀನಿ. ತಿಂತೀರಾ ಅಲ್ವಾ? ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ಟೇಸ್ಟ್ ಮಾಡ್ಬೇಕು. ಆಕ್ಚುಲಿ ಗೈಸ್, ಇನ್ನೊಂದು ನಂಗೆ ಮುದ್ದೆ ಮಾಡೋಕೆ ಬರಲ್ಲ. ದಿಸ್ ಇಸ್ ದಿ ಫಸ್ಟ್ ಟೈಮ್ ನಾನು ಮುದ್ದೆ ಟ್ರೈ ಮಾಡ್ತಾ ಇರೋದು, ಅದು ನಮ್ಮ ಅತ್ತೆ ಮನೆಯಲ್ಲಿ. ನನ್ನ ಮನೆಯಲ್ಲಿ ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ, ಏನಾದ್ರು ತಪ್ಪು ಮಾಡಿದ್ರೆ ನಮ್ಮಮ್ಮ ಹೇಳ್ಕೊಡ್ತಾರೆ. ಇಲ್ಲ ಅದೂ ಇಲ್ಲ, ಯಾರಿಗೂ ಗೊತ್ತಿಲ್ಲ ಮಾಡಕ್ಕೆ. ಸೊ ನಾನು ಒಂದು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿದ್ದೀನಿ ಹಿಂಗೆ ಮಾಡೋದಂತ. ನಮ್ಮಮ್ಮಗೆ ಫೋನ್ ಮಾಡಿದ್ರೆ ಅವ್ರು ಬ್ಯುಸಿ ಇದ್ದಾರೆ ಆ್ಯಕ್ಚುಲಿ. ಸೊ ಅದಕ್ಕೆ ನಾನು ಯೂಟ್ಯೂಬ್ ನೋಡ್ಬಿಟ್ಟು ಒಂದು ಸ್ವಲ್ಪ ಮುದ್ದೆ ಮಾಡೋಣ ಅಂತ ಇದ್ದೀನಿ. ಚೆನ್ನಾಗಿ ಬಂದಿಲ್ಲ ಅಂದರೆ ನನ್ನ ಬೈಬೇಡಿ ಪ್ಲೀಸ್. ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಗೈಸ್. ನಾನು ಸ್ಟಾರ್ಟ್ ಮಾಡಿದೆ. ಇನ್ನೊಂದು ವಿಷಯ ಹೇಳ್ಬೇಕು, ಇಲ್ಲಿ ಮುದ್ದೆ ಕೋಲೇ ಇಲ್ಲ. ನಾನು ಮರ್ತೋಗ್ಬಿಟ್ಟೆ ಬೆಂಗಳೂರಿಂದ ಇಸ್ಕೊಂಬರಕ್ಕೆ. ಅದಕ್ಕೆ ಚಪಾತಿ ಕೋಲಲ್ಲಿ ಮಾಡ್ತೀನಿ. ಚೆನ್ನಾಗಿ ತೊಳೆದ್ರಿ ತಾನೆ? ಹೌದು, ದೇವೇಟ ತೊಳೆದಿದ್ ಗೈಸ್, ಐ ಆಮ್ ಬಿಲೀವಿಂಗ್ ಯು. ಸೊ ಇವಾಗಲೇ ನಾನು ನಮ್ಮ ಅಮ್ಮ ಹತ್ರ ಮಾತಾಡಿದೆ, ಅವ್ರು ಫ್ರೀ ಆದ್ರು. ಸೊ ಒಂದ್ ಸ್ವಲ್ಪ ಹೇಳಿದ್ದಾರೆ ಹೆಂಗ್ ಮಾಡ್ಬೇಕಂತ. ಮಾಡೋಣ ದೇವೇಟ. ಅಭಿಷೇಕಣ. ಸೊ ಒಂದ್ ಸ್ವಲ್ಪ ನೀರು ಹಾಕೊಂಡಿದೀನಿ. ನಮ್ಮಮ್ಮ ಅಂದ್ರು ಒಂದ್ ಸ್ವಲ್ಪ ಪೌಡರ್ ಮಿಕ್ಸ್ ಮಾಡ್ಕೊಬೇಕು ನೀರು ಹಾಕೊಂಡ್ಮೇಲೆ. ಒಂದ್ ಸ್ವಲ್ಪ ಹಾಕೊಂಡಿದೀನಿ. ಹೌದು. ಇವರು ಊರಿಗೆ ಮುಂಚೆ ಹೌದೌದು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಅದಾದ್ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕೋಣ. ಹೌದು.
ಹೌದು. ಫಸ್ಟ್ ಟೈಮ್ ನಮ್ಮಮ್ಮ ಅಂದ್ರು ಫಸ್ಟ್ ಟೈಮ್ ಅಲ್ವಾ ಒಂದ್ ಸ್ವಲ್ಪ ತುಪ್ಪ ಹಾಕೋ ಅಂತ ಹೇಳಿದ್ದಾರೆ ಗೈಸ್. ಆಕ್ಚುಲಿ ನಾನು ಮದುವೆಗೆ ಮುಂಚೆ ಅಡಿಗೆ ಮನೆಗೆ ಹೋಗ್ತಾ ಇದ್ದಿಲ್ಲ, ಯಾವ ಹೆಣ್ಮಗುನು ಹೋಗಲ್ಲ, ಇಲ್ಲ ಅವ್ರ ಅಮ್ಮನೇ ಮಾಡ್ಕೊಡೋದು. ಸೊ ನಾನು ಹಂಗೆ ಇದ್ದೆ ಗೈಸ್. ಇಲ್ಲಿ ಮತ್ತೆ ಅಲ್ಯೂಮಿನಿಯಂ ಪಾತ್ರೆ ಇಲ್ಲ. ನಮ್ಮಮ್ಮ ಅಂದ್ರು ಈ ಸಿಲ್ವರ್ ಪಾತ್ರೆದಲ್ಲಿ ಮಾಡ್ಬಿಟ್ರೆ, ನಾರ್ಮಲ್ ಪಾತ್ರೆದಲ್ಲಿ ಮಾಡ್ಬಿಟ್ರೆ ಅದು ಸುಟ್ಟೋಗ್ಬಿಡತ್ತೆ, ತಲ ಇಟ್ಕೊಳತ್ತೆ, ಅದಕ್ಕೆ ಅಲ್ಯೂಮಿನಿಯಂದಲ್ಲಿ ಮಾಡ್ಬೇಕು ಅಂತ. ಅಲ್ಯೂಮಿನಿಯಂ ನೋಡಿದ್ರೆ ಹಿಂಗೆ ಐತೆ ಈ ಮನೆಯಲ್ಲಿ ಕರಿ ಮಾಡೋದು, ಅದೇ ಮಾಡ್ತಾ ಇದೀನಿ. ನನ್ಗೆ ಯಾಕಂದ್ರೆ ಮುದ್ದೆ ತಿನ್ಬೇಕಂತ ಇಷ್ಟ ಆಯ್ತು. ಮತ್ತೆ ಅದಾದ್ಮೇಲೆ ಯಾರು ಇಲ್ಲಿ ಇದುವರೆಗೂ ಮುದ್ದೆ ಟ್ರೈಯೇ ಮಾಡಿಲ್ಲ. ದೇವದ ಮಾಡಿದೀರಾ ಟ್ರೈ ಮುದ್ದೆ? ಇಲ್ಲ ಇಲ್ಲ ಇಲ್ಲ. ಸೊ ಅದಕ್ಕೆ ಮುದ್ದೆ ಮಾಡೋಣ ಅಂತ. ಒಳ್ಳೇದಾಯ್ತು. ಒಳ್ಳೆ ಅಮ್ಮಗುಟ್ಟಿ, ಮತ್ತೆ ಇನ್ನೇನ್ ಸಮಾಚಾರ? ಇವಾಗ ಮೌನ ರಾಗಂ ಆಗ್ಬಿಟ್ರು ನಮ್ಮತ್ತೆ. ಏನು ಭಾಷೆ ಗೊತ್ತಿಲ್ಲ. ಕನ್ನಡ ಚಾನಲ್ ಅಲ್ವಾ, ಅದಕ್ಕೆ. ಅದೇ ಮಲಯಾಳಂ ಚಾನಲ್ ಆಗಿದ್ರೆ ಇಲ್ಲೇ ಮಲಯಾಳಂ ನಾನ್ ಕಲ್ತ್ಬಿಟ್ಟೆ. ಅನೇ ಬಾರ ಏನು ಮಾಡಕ್ ಆಗಲ್ಲ. ನಂದು ಅವಸ್ಥೆ ಹಂಗಾಗ್ಬಿಟ್ಟಿತ್ತು, ನಂದು ಸಿಚುವೇಶನ್. ಇಲ್ಲಿ ನಮ್ಮ ಅತ್ತೆಗೆ ತಮಿಳ್ ಗೊತ್ತಿಲ್ಲ, ಕನ್ನಡ ಗೊತ್ತಿಲ್ಲ, ಬೇರೆ ಮಲಯಾಳಂ. ನಮ್ಮ ಮಾವಗೆ ಕನ್ನಡ ಒಂದ್ ಸ್ವಲ್ಪ ಗೊತ್ತು. ಸೊ ಏನ್ ಮಾಡೋದು, ಮಲಯಾಳಂ ಕಲಿಬೇಕು ಜಾಸ್ತಿ. ಕಮ್ಯುನಿಕೇಶನ್. ಅಂಡ ಗಂಡ ಗಂಡ ಅಂಡ ಅಂಡ ಅಂತ ಅಂಡ ಇವರು ಗಂಡ ಗಂಡ. ನನ್ನ ಅಂಡ ಬಂದು ಬೇರೆ ಇಂಗ್ಲಿಷೇ ಗೊತ್ತು. ಸೊ ಅವ್ರ ಹತ್ರ ಹಂಗೆ ಗಂಡ ಅಂತ ಮಲಯಾಳಂ ಮಲಯಾಳಂ ಗೊತ್ತು, ಆದ್ರೆ ಮಲಯಾಳಂ ನಾವ್ ಮಾತಾಡೋದೇ ಇಲ್ಲ ಗೈಸ್. ನಾವಿಬ್ರು ಇಂಗ್ಲಿಷ್ ಅಲ್ಲೇ ಮಾತಾಡ್ಕೊಳ್ಳೋದು ತುಂಬಾ ಸತಿ. ಬೇರೆ ಕಾಮಿಡಿ ಮಾಡಕ್ ಮಾತ್ರ ಮಲಯಾಳಂ ಅಲ್ಲಿ ಮಾತಾಡ್ತೀವಿ. ನಾ ಹೇಳಿದ್ರೆ ಕೀರ್ತನ ಜೊತೆ, ನಾ ಹೇಳಿದೆ ಕೀರ್ತನ ಜೊತೆ ಕನ್ನಡ. ನಾನು ಹೇಳ್ದೆ ಕೀರ್ತನಗೆ ಕನ್ನಡದಲ್ಲೇ ಮಾತಾಡು. ನಾ ಹೇಳಿಗೆ ಕೀರ್ತನ ಜೊತೆ ಕನ್ನಡದಲ್ಲಿ ಮಾತಾಡು. ಅವ್ರು ಮಾತಾಡೋದೇ ಇಲ್ಲ. ನನ್ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದ್ಯಾ? ಸುಮ್ನೆ ಅನ್ನ ಮಾಡಿ ತಿನ್ಬೇಕಾಗಿತ್ತು. ಫೈನಲಿ ರಾಗಿ ಮುದ್ದೆ ರೆಡಿ ಆಯ್ತು. ರೆಡಿ ಆಗಿಲ್ಲ ಯಜಮಾನ್ರೆ. ಗೈಸ್ ಎಷ್ಟು ಚೆನ್ನಾಗಿದೆ, ಹಿಂಗೆ ಮಾಡಕ್ಕೆ ಎಷ್ಟು ಚೆನ್ನಾಗಿದೆ. ಆಕ್ಚುಲಿ ನಮ್ಮಮ್ಮ ಬಂದು ಕೈಯಲ್ಲಿ ಮಾಡ್ತಾರೆ ಗೈಸ್. ಬಿಸಿ ಇದೆ. ಹೇಳ್ತಾ ಇದ್ದಾರೆ ನೋಡಿ, ಎರಡು ಈಕ್ವಲ್ ಆಗಿ ಮಾಡು, ನಾನು ತಿಂತೀನಿ ನೀನು. ಏನಾರು ತಿಂದಿಲ್ಲ ಗೈಸ್, ಅವಾಗ ಐತೆ ನೀನು ತಿನ್ನಕ್ಕೆ ಗೊತ್ತಿಲ್ಲ, ಭಾಗ ಮಾಡು ಅಂತ ಇದ್ದಾರೆ. ಸಾಫ್ಟ್ ಇದೆ ನೋಡಿ. ಈ ತರ ಇಷ್ಟು ಸಾಕ ಭಾಗ ಮಾಡು ಅಂತ ಅಂದ್ರೆ ಮಾಡ್ತಾ ಇದ್ದೀನಿ. ಇವಾಗ ಆಗ್ತಾ ಇದೀನಿ ಗೈಸ್. ಕರೆಂಟ್ ಇಲ್ಲ ಮನೆಯಲ್ಲಿ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ಏನಂದ್ರು? ನಿನ್ನೆಗರ್ಧ ನನಗರ್ಧ ಕರೀನಲ್ಲೇ. ಫಿಶ್ ಕರಿ ಬೇಕಾ? ಫಿಶ್ ಕರಿ ಬೇಕಂತೆ ಗೈಸ್, ಅದು ಟೇಸ್ಟ್ ಅಂತೆ. ಹಾ ಚೆನ್ನಾಗಿದ್ಯಾ ಅಮ್ಮೆ? ಅಲ್ಲಿ ನೋಡ್ಬಿಟ್ಟು ಚೆನ್ನಾಗಿದೆ, ಸೂಪರ್, ಚೆನ್ನಾಗಿದೆ. ಬೇಕಾಯ್ತು. ಇದುವರೆಗೂ ಇಷ್ಟು ದಿನ ತಿಂದಿದ್ದಿಲ್ಲ, ಇವಾಗ ಫಸ್ಟ್ ಟೈಮ್ ತಿಂತಾ ಇರೋದಂತೆ. ಆದ್ರೆ ಫಸ್ಟ್ ಟೈಮ್ ಹೆಂಗ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಗೈಸ್. ನೆಕ್ಸ್ಟ್ ನಮ್ ಯಜಮಾನ್ರು ಗಂಡ ಗಂಡ ನೀನ್ ಅಂಡ ಬನ್ನಿ ಗಂಡ. ನೆಕ್ಸ್ಟ್ ಇಲ್ಲಿ ಬನ್ನಿ, ಇಲ್ಲಿ ಕುತ್ಕೊಳ್ಳಿ. ಅಲ್ಲಿ ತಿನ್ನಿ
ಚಿಕ್ಕದು ಸ್ವಲ್ಪ ತಗೊಳ್ಳಿ, ಜಾಸ್ತಿ ತಗೋಬೇಡಿ. ಅದು ಚೆನ್ನಾಗಿ ಕಲ್ಸ್ಕೊಬೇಕು. ತಿನ್ನ ಅಗ್ಯದಲ್ಲ, ಅಗ್ಗೆ ಬೇಡ, ನುಂಗ್ಬೇಕು. ಆಗ್ತಾ ಇಲ್ವಾ? ಕಷ್ಟನಾ? ಕಷ್ಟ? ಇಸ್ ಇಟ್ ಡಿಫಿಕಲ್ಟ್? ಒಂದ್ ಸ್ವಲ್ಪ ತಗೋಬೇಕು. ಇನ್ ಚೆನ್ನಾಗಿ ಕಲ್ಸ್ಕೊಡಿ, ಚೆನ್ನಾಗಿ ವಿತ್ ಕರಿ. ಇವಾಗ ಬಾಯಲ್ಲಿ ಹಾಕಿ ಟ್ಯಾಬ್ಲೆಟ್ ತರ. ನಿನ್ ಗಂಟ್ಲು ಚಿಕ್ಕದ ಅನ್ಸುತ್ತೆ ಬಿಡು. ಕಷ್ಟ. ಫಸ್ಟ್ ಟೈಮ್ ಅಲ್ವಾ ಹಂಗೆ, ಹಂಗೆ ಆದ್ರೆ ಟೇಸ್ಟ್ ಹಿಂಗಿದೆ. ಸಾರಿ ಹಿಂದಿ. ಎಂತಿ ಸಾರಿ ಎಂಡತಿನಾ? ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಗೈಸ್. ಆಕ್ಚುಲಿ ಟ್ರಸ್ಟ್ ಮೀ, ರಿಯಲಿ ಸಾಫ್ಟ್ ಆಗಿ ಬಂದೈತೆ. ಅದೇ ಅನುಗ್ರಹ, ಗಾಡ್ ಬ್ಲೆಸ್ಸಿಂಗ್. ಒಂದ್ ಸ್ವಲ್ಪ ಅಚ್ಚಾಗಿ ಇಕ್ಕಿದೀನಿ. ಅಚ್ಚ ಇವಾಗ ಬರ್ತಾ ಇದಾರೆ, ಅವ್ರಿಗೆ ಕೊಡೋಣ, ನೋಡೋಣ ಹೆಂಗಿರುತ್ತೆ ಅಂತ. ಅಚ್ಚ ಅದು ಮುದ್ದೆ ಸ್ವಲ್ಪ ತಗೊಳ್ಳಿ, ಸ್ವಲ್ಪ. ಅದು ಚಮಕ ಮಾಡಲ್ಲ, ವಿഴുങ്ങണം. ಅಚ್ಚ ಇಲ್ಲಿ ನೋಡಿ, ಹಿಂಗೆ ಕರಿ, ಹಿಂಗೆ. ಇನ್ನೂ ಸ್ವಲ್ಪ. ಅದೇ ಕೈಕಲ್ಲ. ಅಯ್ಯೋ ಮೆತ್ತಿಗೆ ಮಾಡ್ಬಿಟ್ರೆ. ಇವಾಗ ಬಾಯಿಗೆ ನುಂಗ್ಬೇಕು. ಇನ್ನೊಂದ್ಸತಿ ಇನ್ನು ಉಂಡ ತರನೇ. ಟೇಸ್ಟ್ ಇರಲ್ಲ, ಅಲ್ಲಿ ಉಪ್ಪೊಂದು ഉണ്ടാവില്ല. ನುಂಗ್ಬೇಕು. ಸೂಪರ್. ಹಿಂಗಿದೆ ಅಚ್ಚ? ಟೇಸ್ಟ್ ಇದೆಯಾ? This is my father-in-law, this is my mother-in-law. Very proud of them. So guys, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ನೆನ್ಸ್ಕೊಂತೀವಿ. ಮುದ್ದೆ ಹಿಂಗಿತ್ತು? ಚೆನ್ನಾಗಿದೆ. ಬೇರೆ ಎರಡೇ ತುತ್ತು ತಗೊಂಡಿದ್ದು. I couldn't eat. ತಿನ್ನಕ್ಕಾಗಿಲ್ಲ. ಆದ್ರೆ ಅಜ್ಜ ಮತ್ತೆ ಅಮ್ಮೆ ಅವ್ರು ಇಷ್ಟು ಚೆನ್ನಾಗಿ ತಿಂದ್ರು. ಅಮ್ಮ ಕೊಟ್ಟಿ ನಾನು ಆಕ್ಚುಲಿ ಅರ್ಧ ನನಗೆ ಇಷ್ಟು ಚಿಕ್ಕದು, ಅವ್ರಿಗೆ ಇಷ್ಟು ಚಿಕ್ಕದು ಕೊಟ್ಟಿದೆ. ಅವ್ರು ಫುಲ್ ಮುಗಿಸಿದ್ರು ಗೈಸ್. ನನಗೆ ಶಾಕ್ ಆಯ್ತು. ಪರವಾಗಿಲ್ಲ. ಸೊ ಒಂದ್ ಮುದ್ದೆ ತಿಂದಿದ್ದಾರೆ. ಈ ಕೇರಳ ಫ್ಯಾಮಿಲಿಯವರು ಮುದ್ದೆ ತಿಂದಿದ್ದಾರೆ. ಸೊ ಹಂಗೆ ಒಂದೊಂದು ಡಿಶ್, ಬ್ಯಾಂಗ್ಳೂರ್ ಡಿಶ್ ಮಾಡ್ಕೊಡ್ತೀನಿ, ತಿಂತಾನೆ ಇರ್ಬೇಕು. ಆಯ್ತಾ? ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ನೆನ್ಸ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಿಂದಿಗೆ ಎಲ್ಲರೂ ಸಪೋರ್ಟ್ ಮಾಡಿ. ನನ್ನ ವೈಫಿಗೆ, ನೀವು ವೈಫ್ ಅಂತಾನೆ ಹೇಳಿ, ನೀವೇನೋ ಒಂಥರ ಬೇರೆ ತರ ಕೇಳಿಸ್ತಿದೆ. ಅದು ಹಿಂದಿ ರೈಟ್? ಎಂತಿ ಕರೆಕ್ಟ್ ಆಗಿ ಹೇಳಿ. ಹಿಂದಿಗೆ ಎಲ್ಲರೂ ಸಪೋರ್ಟ್ ಮಾಡಿ. ಹಿಂದಿಗೆ ಸಪೋರ್ಟ್ ಮಾಡೋರಲ್ಲ, ಇವಾಗ ಸಪೋರ್ಟ್ ಮಾಡಲ್ಲ, ನೋಡ್ಕೋ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅ ವಿಡಿಯೋ. ನೆಕ್ಸ್ಟ್ ವ್ಲಾಗ್ ನೋಡೋಣ. ಅದುವರೆಗೂ ಸ್ಟೇ ಟ್ಯೂನ್. ಬಾಯ್.